ಇಲ್ಲಿ ಜರ್ಮನಿಗೆ ಬಂದಿದ್ದ ಮೇಲೆ ಫಸ್ಟ್ ಥಿಂಗ್ ನಾ ಏನು ನೋಟಿಸ್ ಮಾಡಿದ್ದೆ ಅಂದ್ರೆ ಮಂದಿ ಟೈಮಿಗೆ ಎಷ್ಟು ಸೀರಿಯಸ್ ಆಗಿ ತಗೋತಾರ ಅನ್ನೋದು. ಟ್ರೈನ್ ಬಸ್ಸಸ್ ಎಲ್ಲ ಆ್ಯಪ್ನಾಗ ತೋರಿಸೋ ಟೈಮಿಗೆ ಕರೆಕ್ಟಿಗೆ ಬರ್ತಾವ. ಆಮೇಲೆ ಮೀಟಿಂಗದು ಇದ್ದು ಅಂದ್ರೆ ಪ್ರಾಪರ್ ಟೈಮಿಗೆ ಸ್ಟಾರ್ಟ್ ಆಗ್ತಾವ. ಆಮೇಲೆ ಎಲ್ಲರೂ ಒಂದೇನೋ ರಿದಮ್ಮ ಫಾಲೋ ಮಾಡ್ತಾರೆ ಕರೆಕ್ಟಾಗಿ. ಫಾರ್ ಎಕ್ಸಾಂಪಲ್ ಇತ್ತಲ್ಲ, ನಂದು ಬಸ್ ಒಂದು ವೇಳೆ ಇತ್ತಲ್ಲ 9ಕ್ಕೆ ಇತ್ತಂದ್ರೆ ನಾ ಅಲ್ಲಿ 9:01 ಹೋಗಿದ್ದೆ ಅಂದ್ರೆ ಅದು ನನ್ನ ಮುಂದೆ ಇರ್ತೈತಿ. ಆಮೇಲೆ ಅವ ನನ್ನ ಮುಂದೆ ಮೊಕ್ಕದ ಮೇಲೆ ಡೋರ್ ಹಾಕಿ ಹೋಗ್ಬಿಡ್ತಾನೆ. ಯಾಕಂದ್ರೆ ಅವ ವೇಟ್ ಮಾಡೋದಿಲ್ಲ ನನ್ನ ಒಬ್ಬನ ಸಂಬಂಧ ಅಂತೇಳಿ. ಆ ಟೈಮಿಗೆ ನಾ ಬಂದಿದ್ದೆ ಅಂದ್ರೆ ಕರ್ಕೊಂಡು ಹೋಗಿರ್ತಾನೆ, ಇಲ್ಲಾಂದ್ರೆ ಅವ ನಂಗೂ ಬಿಟ್ಟು ಹೋಗ್ಬಿಡ್ತಾನೆ. ಇವನ್ ಬ್ಯಾಂಕ್ನಾಗೂ ಏನಾದರೂ ಕೆಲಸ ಇದ್ರೆ, ಆಮೇಲೆ ಹಾಸ್ಪಿಟಲಿಗೆ ನಿಮಗೆ ಏನರೇ ಹೋಗಿ ಇತ್ಲ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕಂದ್ರೆ ಅದಕ್ಕೆ ಮೊದಲೇ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡಿರ್ಬೇಕು. ಆ್ಯಂಡ್ ಅವ್ರು ಕೊಟ್ಟಿದ್ದ ಅಪಾಯಿಂಟ್ಮೆಂಟ್ ಡೇಟ್ ಮತ್ತು ಟೈಮಿಗೆ ಪ್ರಾಪರಾಗಿ ಹೋಗಿರ್ಬೇಕು ನೀವು. ಸ್ಟಾರ್ಟಿಂಗ್ ಬಂದಾಗ ಒಂದು ಸ್ವಲ್ಪ ಸ್ಟ್ರಿಕ್ಟ್ ಅನಿಸ್ತಿತ್ತು, ಬಟ್ ಆಮೇಲೆ ಅರ್ಥ ಆಗಕ್ಕೆ ಶುರು ಆತ. ಅದು ರೂಲ್ಸ್ ಅಂತ ಅಲ್ಲ ಅದು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡುವಂಗೆ, ಅವ್ರ ವರ್ಕಿಗೆ ರೆಸ್ಪೆಕ್ಟ್ ಕೊಟ್ಟಂಗೆ, ಆಮೇಲೆ ಖುದ್ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಕೊಟ್ಕೊಂಡಂಗೆ. ಆಮೇಲೆ ಬರ್ತಾ ಬರ್ತಾ ನಾನು ಅದನ್ನ ಕಲ್ತ್ಬಿಟ್ಟೆನ ಅನ್ಸುತ್ತೆ. ಅದು ಯಾವತ್ತೂ ಮೋಟಿವೇಶನ್ ಅಂತ ಅನ್ಸೋದೇ ಇಲ್ಲ, ಒಂಥರ ಯಾವಾಗಲೂ ಕನ್ಸಿಸ್ಟೆಂಟ್ ಆಗಿ ಇರ್ಬೇಕಂತ ಅನ್ಸುತ್ತೆ. ಅದು ಒಂಥರ ಫಸ್ಟ್ ಟೈಮ್ ಕರೆಕ್ಟಾಗಿ ಮಾಡ್ಬೇಕು, ಆಮೇಲೆ ನೆಕ್ಸ್ಟ್ ಟೈಮಿಂದ ಐತಲ್ಲ ಅದನ್ನೊಂದು ನಂದ ಓನ್ ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಂಡು ನಂದು ಓನ್ ಸ್ಕೆಡ್ಯೂಲ್ದಾಗ ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಆ ಥರ ಅನ್ಸುತ್ತೆ.